ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೈಂಗಿಕ ದೌರ್ಜನ್ಯ ಕೇಸ್ ನಾಳೆ ರೇವಣ್ಣ ಅವರಿಗೆ ಬಿಗ್ ಡೇ ಸೋಮವಾರ. ಹೀಗಾಗಿ ಒಂದು ತಪ್ಪಿದ್ರೆ ಮತ್ತೊಂದರಲ್ಲಿ ಸಂಕಟಕ್ಕೆ ಸಿಲುಕಿದ್ದಾರೆ ರೇವಣ್ಣ ಅವರು. ಕಿಡ್ನಾಪ್ ಕೇಸ್ನಲ್ಲಿ ನಾಳೆ ರಿಲೀಫ್ ಸಿಗುತ್ತಾ? ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಒಂದ್ ರೀತಿ ರೇವಣ್ಣ ಅವರಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಸಾಕಪ್ಪ ಸಾಕು ಈ ಸವಾಸ ಅಂತ. ಯಾಕೆಂದ್ರೆ ಈ ಹಿಂದಕ್ಕೆ ಆರ್ಪುರಂದಾಯ್ತು. ಈಗ ಈ ಒಂದು ಪ್ರಕರಣ ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ನಾಳೆ ಜಾಮೀನು ಅರ್ಜಿ ಏನಾಗುತ್ತೋ ಅನ್ನೋ ಒಂದು ರೀತಿಯ ಆತಂಕ ಶುರುವಾಗ್ಬಿಟ್ಟಿದೆ. ಜಾಮೀನು ಅರ್ಜಿ ಯೋಗ್ಯವೇ ಅನ್ನೋದ್ರ ಬಗ್ಗೆ ನಾಳೆ ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. ಎಸಿಎಂಎಂ ಕೋರ್ಟ್ ವ್ಯಾಪ್ತಿಗೆ ಬರುತ್ತಾ ಇಲ್ಲ ಅನ್ನೋ ಬಗ್ಗೆ ನಾಳೆ ತೀರ್ಪು ಪ್ರಕಟವಾಗಲಿದೆ. ಎಸಿಎಂಎಂ ಕೋರ್ಟ್ ವ್ಯಾಪ್ತಿಗೆ ಬಂದ್ರೆ ಅಲ್ಲೇ ವಿಚಾರಣೆಯನ್ನ ಮುಂದುವರಿಸಲಾಗುತ್ತೆ. ಇಲ್ಲದಿದ್ರೆ ಸೆಷನ್ ನ್ಯಾಯಾಲಯಕ್ಕೆ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಹೀಗಾಗಿ ಈ ರೀತಿಯಾದಂತಹ ಒಂದು ಟೆನ್ಷನ್ ಸಹಜವಾಗಿ ರೇವಣ್ಣ ಅವರಿಗೆ ಕಾಡ್ತಾ ಇದೆ. ಏನಾಗಬಹುದು ನಾಳೆ ಅಂತ. ಇನ್ನು ಜಾಮೀನು ನೀಡದಂತೆ ಪ್ರಬಲ ವಾದವನ್ನ ಮಾಡ್ತಿದ್ದಾರೆ ಎಸ್ಐಟಿ ಪರ ವಕೀಲರು. ಮಗ ಪ್ರಜ್ವಲ್ಗೆ ವಾರೆಂಟ್ ನೋಟಿಸ್ ನೀಡಿದ್ರು ಬರ್ತಿಲ್ಲ, ಹೀಗಾಗಿ ಅಪ್ಪನಿಗೆ ಜಾಮೀನು ಕೊಡಬೇಡಿ ಅಂತ ಎಸ್ಐಟಿ ಅಧಿಕಾರಿಗಳು ನೆನೆ ವಾದವನ್ನ ಮಂಡಿಸಿದ್ದಾರೆ. ಈಗ ವಾರೆಂಟ್ ಜಾರಿ ಮಾಡೋದ್ರಿಂದ ಜಾಮೀನು ಕೊಡದಂತೆ ವಾದವನ್ನ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಸೋಮವಾರ ಅದಕ್ಕೇನು ಮುಂದೂಡಿಕೆ ಮಾಡಲಾಗಿದೆ. ಹೀಗಾಗಿ ಮಾಜಿ ಸಚಿವ ರೇವಣ್ಣ ಅವರಿಗೆ ಬಿಗ್ ಡೇ. ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಏನಾಗಬಹುದು? ಯಾಕಂದ್ರೆ ನಾಳೆ ಮಾಜಿ ಸಚಿವ ರೇವಣ್ಣ ಅವರಿಗೆ ಬಿಗ್ ಡೇ. ಖಂಡಿತವಾಗಿಯೂ ದಿವ್ಯಾ, ನಾಳೆ ರೇವಣ್ಣ ಅವರಿಗೆ ಮಹತ್ವದ ದಿನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಲೈಂಗಿಕ ದೌರ್ಜನ್ಯ ಕೇಸ್ ಏನು ಎಸಿಎಂಎಂ ಕೋರ್ಟ್ ವ್ಯಾಪ್ತಿಗೆ ಬರ್ತಾ ಇಲ್ವಾ ಅಂತಕ್ಕಂಥದ್ದು ನಿನ್ನೆ ಸಾಕಷ್ಟು ಒಂದು ಇದಾಗಲಿ ನಾಳೆ ಒಂದು ತೀರ್ಪನ್ನ ಕೊಡಬೇಕಾಗುತ್ತೆ. ಬಟ್ ಮೊದಲು ಎಸಿಎಂಎಂ ಕೋರ್ಟ್ ವ್ಯಾಪ್ತಿಗೆ ಬರುತ್ತಾ ಅಥವಾ ಇಲ್ಲ ಅಂತಕ್ಕಂಥದ್ದು ಜಾಮೀನು ಅರ್ಜಿ ವಿಚಾರಣೆ ಈ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಅನ್ನೋದಾಗೆ ನಾಳೆ ತೀರ್ಪು ಬರುತ್ತೆ. ಒಂದು ವೇಳೆ ನ್ಯಾಯಾಲಯದ ಅರ್ಜಿ ವ್ಯಾಪ್ತಿಗೆ ಬರುತ್ತೆ ಅಂತಂದ್ರೆ ತೀರ್ಪು ಅಲ್ಲಿಯೇ ಇರುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಇಲ್ಲ ಅಂತ ಅಂದ್ರೆ ಮುಂದಿನ ಒಂದು ಕೋರ್ಟ್ ಅಲ್ಲಿ ಹೋಗ್ತಕ್ಕಂಥದ್ದು. ಒಂದ್ ಕಡೆ ಕಾನೂನಾತ್ಮಕವಾಗಿ ರೇವಣ್ಣ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೈಂಗಿಕ ದೌರ್ಜನ್ಯ ಕೇಸ್ ನಾಳೆ ರೇವಣ್ಣ ಅವರಿಗೆ ಬಿಗ್ ಡೇ ಸೋಮವಾರ. ಹೀಗಾಗಿ ಒಂದು ತಪ್ಪಿದ್ರೆ ಮತ್ತೊಂದರಲ್ಲಿ ಸಂಕಟಕ್ಕೆ ಸಿಲುಕಿದ್ದಾರೆ ರೇವಣ್ಣ ಅವರು. ಕಿಡ್ನಾಪ್ ಕೇಸ್ನಲ್ಲಿ ನಾಳೆ ರಿಲೀಫ್ ಸಿಗುತ್ತಾ? ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಒಂದ್ ರೀತಿ ರೇವಣ್ಣ ಅವರಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಸಾಕಪ್ಪ ಸಾಕು ಈ ಸವಾಸ ಅಂತ. ಯಾಕೆಂದ್ರೆ ಈ ಹಿಂದಕ್ಕೆ ಆರ್ಪುರಂದಾಯ್ತು. ಈಗ ಈ ಒಂದು ಪ್ರಕರಣ ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ನಾಳೆ ಜಾಮೀನು ಅರ್ಜಿ ಏನಾಗುತ್ತೋ ಅನ್ನೋ ಒಂದು ರೀತಿಯ ಆತಂಕ ಶುರುವಾಗ್ಬಿಟ್ಟಿದೆ. ಜಾಮೀನು ಅರ್ಜಿ ಯೋಗ್ಯವೇ ಅನ್ನೋದ್ರ ಬಗ್ಗೆ ನಾಳೆ ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. ಎಸಿಎಂಎಂ ಕೋರ್ಟ್ ವ್ಯಾಪ್ತಿಗೆ ಬರುತ್ತಾ ಇಲ್ಲ ಅನ್ನೋ ಬಗ್ಗೆ ನಾಳೆ ತೀರ್ಪು ಪ್ರಕಟವಾಗಲಿದೆ. ಎಸಿಎಂಎಂ ಕೋರ್ಟ್ ವ್ಯಾಪ್ತಿಗೆ ಬಂದ್ರೆ ಅಲ್ಲೇ ವಿಚಾರಣೆಯನ್ನ ಮುಂದುವರಿಸಲಾಗುತ್ತೆ. ಇಲ್ಲದಿದ್ರೆ ಸೆಷನ್ ನ್ಯಾಯಾಲಯಕ್ಕೆ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಹೀಗಾಗಿ ಈ ರೀತಿಯಾದಂತಹ ಒಂದು ಟೆನ್ಷನ್ ಸಹಜವಾಗಿ ರೇವಣ್ಣ ಅವರಿಗೆ ಕಾಡ್ತಾ ಇದೆ. ಏನಾಗಬಹುದು ನಾಳೆ ಅಂತ. ಇನ್ನು ಜಾಮೀನು ನೀಡದಂತೆ ಪ್ರಬಲ ವಾದವನ್ನ ಮಾಡ್ತಿದ್ದಾರೆ ಎಸ್ಐಟಿ ಪರ ವಕೀಲರು. ಮಗ ಪ್ರಜ್ವಲ್ಗೆ ವಾರೆಂಟ್ ನೋಟಿಸ್ ನೀಡಿದ್ರು ಬರ್ತಿಲ್ಲ, ಹೀಗಾಗಿ ಅಪ್ಪನಿಗೆ ಜಾಮೀನು ಕೊಡಬೇಡಿ ಅಂತ ಎಸ್ಐಟಿ ಅಧಿಕಾರಿಗಳು ನೆನೆ ವಾದವನ್ನ ಮಂಡಿಸಿದ್ದಾರೆ. ಈಗ ವಾರೆಂಟ್ ಜಾರಿ ಮಾಡೋದ್ರಿಂದ ಜಾಮೀನು ಕೊಡದಂತೆ ವಾದವನ್ನ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಸೋಮವಾರ ಅದಕ್ಕೇನು ಮುಂದೂಡಿಕೆ ಮಾಡಲಾಗಿದೆ. ಹೀಗಾಗಿ ಮಾಜಿ ಸಚಿವ ರೇವಣ್ಣ ಅವರಿಗೆ ಬಿಗ್ ಡೇ. ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಏನಾಗಬಹುದು? ಯಾಕಂದ್ರೆ ನಾಳೆ ಮಾಜಿ ಸಚಿವ ರೇವಣ್ಣ ಅವರಿಗೆ ಬಿಗ್ ಡೇ. ಖಂಡಿತವಾಗಿಯೂ ದಿವ್ಯಾ, ನಾಳೆ ರೇವಣ್ಣ ಅವರಿಗೆ ಮಹತ್ವದ ದಿನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಲೈಂಗಿಕ ದೌರ್ಜನ್ಯ ಕೇಸ್ ಏನು ಎಸಿಎಂಎಂ ಕೋರ್ಟ್ ವ್ಯಾಪ್ತಿಗೆ ಬರ್ತಾ ಇಲ್ವಾ ಅಂತಕ್ಕಂಥದ್ದು ನಿನ್ನೆ ಸಾಕಷ್ಟು ಒಂದು ಇದಾಗಲಿ ನಾಳೆ ಒಂದು ತೀರ್ಪನ್ನ ಕೊಡಬೇಕಾಗುತ್ತೆ. ಬಟ್ ಮೊದಲು ಎಸಿಎಂಎಂ ಕೋರ್ಟ್ ವ್ಯಾಪ್ತಿಗೆ ಬರುತ್ತಾ ಅಥವಾ ಇಲ್ಲ ಅಂತಕ್ಕಂಥದ್ದು ಜಾಮೀನು ಅರ್ಜಿ ವಿಚಾರಣೆ ಈ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಅನ್ನೋದಾಗೆ ನಾಳೆ ತೀರ್ಪು ಬರುತ್ತೆ. ಒಂದು ವೇಳೆ ನ್ಯಾಯಾಲಯದ ಅರ್ಜಿ ವ್ಯಾಪ್ತಿಗೆ ಬರುತ್ತೆ ಅಂತಂದ್ರೆ ತೀರ್ಪು ಅಲ್ಲಿಯೇ ಇರುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಇಲ್ಲ ಅಂತ ಅಂದ್ರೆ ಮುಂದಿನ ಒಂದು ಕೋರ್ಟ್ ಅಲ್ಲಿ ಹೋಗ್ತಕ್ಕಂಥದ್ದು. ಒಂದ್ ಕಡೆ ಕಾನೂನಾತ್ಮಕವಾಗಿ ರೇವಣ್ಣ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.